ನನ್ನ ತಂದೆಯಾದ ಪಾಂಡುರಾಜ ಯಾವ ದೇವತಾ ಸಭೆಯಲ್ಲಿ ಇದ್ದಾರೆ ಅಂತ ಕೇಳಿದ. ಯಮಧರ್ಮರಾಜನ ಸಭೆಯಲ್ಲಿದ್ದಾರೆ ಅಂತ ನಾರದರು ತಿಳಿಸಿದರು. ಇಂದ್ರದೇವರ ಸಭೆಯನ್ನು ಪ್ರವೇಶ ಮಾಡಬೇಕಾದರೆ ಯಾವ ಯಜ್ಞವನ್ನು ಆಚರಿಸಿರಬೇಕು? ನಾವು ರಾಜಸೂಯ ಯಾಗವನ್ನು ಮಾಡಿರಬೇಕು. ರಾಜಸೂಯ ಯಾಗಕ್ಕೆ ಸಾದೃಶ್ಯವಾದಂತಹ ಯಜ್ಞ ಕಲಿಯುಗದಲ್ಲಿ ಯಾವುದು ಅಂತಂದರೆ ತಂದೆ ತಾಯಿಯ ಸೇವೆ. ತಂದೆ ತಾಯಿಗಳ ಸೇವೆ ಇಲ್ಲಿ ದೇವೇಂದ್ರನ ಸಭೆಯ ತೋರುವರೋ ಅಲ್ಲಿ ತಂದೆ ತಾಯಿಗಳ ಬೈವುದಿಲ್ಲಿ. ಯಾರು ತಂದೆ ತಾಯಿನ ಬೈತಾರೋ ಅದನ್ನು ಹೇಳಿದ್ರು. ಹುಲ್ಲು ದೊಂದೆಯ ಕಟ್ಟಿ ಸುಡಿಸುವರಲ್ಲಿ ಎಚ್ಚರದಲ್ಲಿ ನಡೆ ಮನವೇ. ಇದರ ತಾತ್ಪರ್ಯ, ನಾರದರು ಮತ್ತು ಧರ್ಮರಾಜ ಇವರಿಬ್ಬರು ಒಂದಾವರ್ತಿ ಸಂವಾದವನ್ನು ಮಾಡ್ತಾ ಇತ್ತು. ಧರ್ಮರಾಜ ನಾರದರನ್ನು ಒಂದು ಪ್ರಶ್ನೆ ಮಾಡಿದ. ಎಲ್ಲ ದೇವತಾ ಸಭೆಗಳು ಸುಭಿಕ್ಷೆಯಾಗಿ ನಡೀತಾ ಇದೆಯಾ ಅಂತ ಕೇಳಿದ. ಹೌದಪ್ಪ, ಎಲ್ಲ ಸುಭಿಕ್ಷೆಯಾಗಿದೆ ಅಂತಂದು ಅಂದಾಗ ಧರ್ಮರಾಜ ಕೇಳಿದ, ನನ್ನ ತಂದೆಯಾದ ಪಾಂಡುರಾಜ ಯಾವ ದೇವತಾ ಸಭೆಯಲ್ಲಿ ಇದ್ದಾರೆ ಅಂತ ಕೇಳಿದ. ಯಮಧರ್ಮರಾಜನ ಸಭೆಯಲ್ಲಿದ್ದಾರೆ ಅಂತ ನಾರದರು ತಿಳಿಸಿದರು. ಯಮಧರ್ಮರಾಜನ ಸಭೆಯಂದರೆ ಬರೀ ನರಕ ಅಂತಲೇ ಅಲ್ಲ, ಅಲ್ಲಿ ಸ್ವರ್ಗನೂ ಇದೆ. ಹೌದಾ ಅಂತ ಸಮಾಧಾನ ಆಯಿತು. ದೇವೇಂದ್ರನ ಸಭೆಯಲ್ಲಿ ಯಾರಿದ್ದಾರೆ ಅಂತ ಕೇಳಿದ. ಹರಿಶ್ಚಂದ್ರ ಮಹಾರಾಜ ಇದ್ದಾನೆ ಅಂತ ತಿಳಿಸ್ಬಿಟ್ರು. ಆಗ ಧರ್ಮರಾಜನಿಗೆ ಮುಖ ಸ್ವಲ್ಪ ಚಿಕ್ಕದಾಯಿತು. ಹರಿಶ್ಚಂದ್ರ ಮಹಾರಾಜನೂ ಚಕ್ರವರ್ತಿ, ನನ್ನ ತಂದೆಯೂ ಕೂಡ ಚಕ್ರವರ್ತಿ. ಆದರೆ ನನ್ನ ತಂದೆ ಮಾತ್ರ ಯಮಧರ್ಮರಾಜನ ಸಭೆಯಲ್ಲಿದ್ದಾರೆ. ಇಂದ್ರನ ಸಭೆಗೆ ಹೋಗಬೇಕಾದರೆ ನಾ ಏನು ಮಾಡಬೇಕು ಅಂತ ಕೇಳಿದ. ರಾಜಸೂಯ ಯಾಗವನ್ನು ಮಾಡು ಅಂತ ತಿಳಿಸೋದು. ಅಂದರೆ ಇಂದ್ರದೇವರ ಸಭೆಯನ್ನು ಪ್ರವೇಶ ಮಾಡಬೇಕಾದರೆ ಯಾವ ಯಜ್ಞವನ್ನು ಆಚರಿಸಿರಬೇಕು? ನಾವು ರಾಜಸೂಯ ಯಾಗವನ್ನು ಮಾಡಿರಬೇಕು. ಕಲಿಯುಗದಲ್ಲಿ ಅದಿಲ್ವೇ ಇಲ್ಲ. ಯಾರು ಕೇಳಿದ್ದೀರಾ? ರಾಜಸೂಯ ಯಾಗ, ಅಶ್ವಮೇಧ ಯಾಗ, ವಾಜಪೇಯಿ ಯಾಗ ಯಾವ್ದಾರು ನಾವು ಕೇಳಿದ್ದೇವಾ? ಕೊನೆಯ ಹಂತದ ಒಂದು ಯಾಗ ಅಂದರೆ ಬೃಹತಿ ಸಹಸ್ರ ಯಾಗ ಒಂದು ನಡೆಯುತ್ತಪ್ಪ. ಅದನ್ನು 3 ದಿವಸದ ಒಂದು ಯಜ್ಞ ಅದು. ಹಾಗಾದರೆ ಕಲಿಯುಗದಲ್ಲಿರ್ತಕ್ಕಂಥವರಿಗೆ ಇಂದ್ರದೇವರ ಸಭೆ ಪ್ರವೇಶ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಕಾರಣ ರಾಜಸೂಯ ಯಾಗ ಕಲಿಯುಗದಲ್ಲಿ ಇಲ್ಲ ಅಂತಂದರೆ ಅದಕ್ಕೆ ತಿಳಿಸಿದ್ರು, ರಾಜಸೂಯ ಯಾಗಕ್ಕೆ ಸಾದೃಶ್ಯವಾದಂತಹ ಯಜ್ಞ ಕಲಿಯುಗದಲ್ಲಿ ಯಾವುದು ಅಂತಂದರೆ ತಂದೆ ತಾಯಿಯ ಸೇವೆ ಅದನ್ನು ತಿಳಿಸಿದ್ರು. ಅದರಂತೆ ಒಬ್ಬ ಹೆಣ್ಮಗಳು ಅತ್ತೆ ಮಾವನ ಸೇವೆಯನ್ನು ಮಾಡಿದ್ದಾಳೆ ಅಂತಂದರೆ ಅತ್ತೆ ಮಾವನ ಸೇವೆ ಇಲ್ಲಿ ಉತ್ತಮ ಪತಿವ್ರತೆ ಎಂಬುವರೋ ಅಲ್ಲಿ. ಇಂದ್ರದೇವರ ಸಭೆಯಲ್ಲಿ ಯಾರು ಅತ್ತೆ ಮಾವನ ಸೇವೆಯನ್ನು ಮಾಡಿರ್ತಕ್ಕಂಥ ಹೆಣ್ಮಗಳು ತಾನು ದೇಹ ಬಿಟ್ಟ ಮೇಲೆ ತಾನು ಹೊರಟಿರ್ತಾಳಲ್ಲ, ಆಗ ದೇವೇಂದ್ರ ತಾನು ತನ್ನ ಸಭೆಯಲ್ಲಿ ಅವಳನ್ನು ಇರ್ತಕ್ಕಂತಹ ಎಲ್ಲ ದೇವತೆಗಳಿಗೂ ಪರಿಚಯಿಸ್ತಾನಂತೆ. ಏನಂತ ಪರಿಚಯಿಸ್ತಾನೆ? ಉತ್ತಮ ಪತಿವ್ರತ ಸ್ತ್ರೀ ಬಂದಿದ್ದಾಳೆ ಅಂತ ಪರಿಚಯಿಸ್ತಾರಂತೆ. ನೋಡಿ, ಅಷ್ಟು ಫಲಪ್ರಾಪ್ತಿಯಾಗಬೇಕಾದರೆ ನಾವು ಅತ್ತೆ ಮಾವನ ಸೇವೆಯನ್ನು ಹೆಣ್ಣುಮಕ್ಕಳು ತಾವು ಮಾಡಬೇಕು, ಗಂಡು ಮಕ್ಕಳು ತಂದೆ ತಾಯಿಯ ಸೇವೆಯನ್ನು ಮಾಡಿರಬೇಕು. ಹೀಗೆ ಯಾರು ಇಂತಹ ಸೇವಾ ತತ್ಪರರಾಗಿರ್ತಾರೋ ಅವರು ನನ್ನ ಧ್ಯಾನ ಮಾಡಲಿಕ್ಕೆ ಅಧಿಕಾರ ಸಂಪನ್ನರಾಗ್ತಾರೆ. ಇದು ಕಪಿಲನಾಮಕನಾದ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಯಮ, ನಿಯಮ, ಆಸನ. ಆಸನ ಅಂತಂದರೆ ಹೆಂಗೆಂಗೋ ಕೂತು ಧ್ಯಾನ ಮಾಡುವುದಲ್ಲ. ಧ್ಯಾನಕ್ಕೆ ಸ್ಥಿರಾಸನ ಇರಬೇಕು, ಪದ್ಮಾಸನಾದಿಗಳಲ್ಲಿ ಕೂಡಬೇಕು.
ಬರೀ ಬೆಂಚಿನ ಕಲ್ಲು ಮೇಲೆ ಕೂತ್ಕೋಬಾರ್ದು. ರೋಗವಾನ್ ಭವೇತ್, ರೋಗ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರ ತಿಳಿಸಿದೆ. ಹಾಗಾದರೆ ಕಲಿಯುಗದಲ್ಲಿ ನಮಗೆ ಆಸನ ಅಂದರೆ ಸಿಗೋದು ಯಾವುದು? ಕುಶಾಸನ. ಚಾಪೆ ಅಂತ ಏನಂತೇವೆ, ಅದು ಕುಶದಿಂದ ಮಾಡಿರೋದು. ಅದರ ಮೇಲೆ ಕೂತ್ಕೋಬೇಕು. ಕೂತು ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನು ಉಲ್ಲೇಖ ಮಾಡ್ತಾನೆ. ಅತೀ ಎತ್ತರವಾದ ಸ್ಥಳದಲ್ಲಿ ಕೂತು ಧ್ಯಾನ ಮಾಡಬಾರ್ದು. ನಾನು ಇಲ್ಲಿ ಕೂತ್ಕೊಂಡು ಧ್ಯಾನ ಕೂತಿರೋದು, ಇದೀಗಲ್ಲಿ ಕಣ್ಣು ಬಿಡೋದು, ತಲೆ ಸುತ್ತು ಬಂದ್ಬಿಡುತ್ತಂತೆ. ತುಂಬ ಎತ್ತರ ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ರೆ ಹಂಗೆ ಕೂಡಬಾರ್ದಂತೆ. ಎಲ್ಲೋ ಒಂದು ಸಂಧಿಯನ್ನು ಹಿಡಿದು ಧ್ಯಾನಕ್ಕೆ ಕೂಡಬಾರ್ದು. ಯಾಕೆ? ಅಲ್ಲಿ ಸೊಳ್ಳೆ ಕಚ್ಚುತ್ತಂತೆ. ಸೊಳ್ಳೆ ಕಚ್ಚಲಿ ಬಿಡಿ, ಕಚ್ಚಿದಾಗ ಅಂಗಚಲನೆ ಆಗುತ್ತೆ. ಅಂಗಚಲನೆ ಆಯಿತು ಅಂತಂದರೆ ಧ್ಯಾನ ಆಗೋಲ್ಲ. ನಾವು ಧ್ಯಾನಕ್ಕೆ ಕೂಡುವ ಕಾಲಕ್ಕೆ ಮೊದಲಿಗೆ ಅಭ್ಯಾಸ ಮಾಡಬೇಕಾದದ್ದು ಯಾವುದು ಅಂತಂದರೆ ಅಂಗವನ್ನು ಚಲಿಸದೆ ಅಂತ ತಿಳಿಸ್ತಾರೆ. ದೇಹ ಅಲ್ಲಾಡದಂತೆ ಸ್ಥಿರವಾಗಿ ಮನೆಗೆ ಹೋಗಿ ಪ್ರಯತ್ನ ಮಾಡಿ. ಒಂದು 10 ನಿಮಿಷ 15 ನಿಮಿಷ ನೋಡಿ, ನಮಗೆ ಗೊತ್ತಿಲ್ಲದಂತೆ ದೇಹ ತೂಗಲಿಕ್ಕೆ ಶುರುವಾಗುತ್ತೆ. ಇದರಿಂದ ಎಲ್ಲ ನಾವು ಅಭ್ಯಾಸ ರೂಪೇಣ ಮಾಡೋದೇ ಆಸನ ಶುದ್ಧಿ. ಇದಾದ ಮೇಲೆ ಪ್ರಾಣಾಯಾಮ. ನಮ್ಮಲ್ಲಿ ಪ್ರಾಣಾಯಾಮ ನೋಡಿದ್ರೆ ಪ್ರಾಣನೇ ಹೋಗಬೇಕು, ಹಂಗಿರುತ್ತೆ. ಸುಮ್ಮನೆ ಹೀಗೆ ಅಂದ್ಬಿಡ್ತೇವೆ. ಹಂಗಲ್ಲ. ಅದಕ್ಕೆ ಯೋಗ್ಯ ಗುರುಗಳಿಂದ ಅಭ್ಯಾಸಿಸಬೇಕು. ಸುಮ್ಮನೆ ಹೆಂಗೋ ಮಾಡಿದೆ, ಹೆಂಗೋ ಬಿಟ್ಟೆ, ಹಂಗಲ್ಲ. ಕುಂಭಕ ರೇಚಕಾದಿಗಳನ್ನು ಅಸ್ತವ್ಯಸ್ತ ಕ್ರಮದಿಂದ ನಾವೇನಾರು ಮಾಡಿದ್ದೇವೆ ಅಂತಂದರೆ ದೇಹದ ಅಂಗಗಳು ನ್ಯೂನತೆ ಆಗುತ್ತೆ. ಮೂಲವ್ಯಾಧಿ ಬರಬಹುದು, ಕಿವುಡಾಗ್ಬೋದು. ಯಾವುದರಿಂದ? ಪ್ರಾಣಾಯಾಮವನ್ನು ನಾವೇನಾದರೂ ನಮಗೆ ನಾವೇ ಮಾಡಿಕೊಂಡ್ವಿ ಅಂದರೆ ಅಷ್ಟು ದೋಷ ಅದು. ಅದಕ್ಕೆ ಗುರುಗಳ ಮುಖೇನ ಅದನ್ನು ಅಭ್ಯಾಸ ಮಾಡಿ ಪ್ರಾಣವಾಯುವನ್ನು ಹೇಗೆ ನಿಗ್ರಹ ಮಾಡಬೇಕು, ಎಷ್ಟು ಕಾಲ ಮಾಡಬೇಕು, ಗಾಳಿಯನ್ನು ಎಳ್ಕೊಂಡಾಗ ದೇಹದ ನವದ್ವಾರಗಳೂ ಕೂಡ ಕರ್ಷಣೆ ಆಗಿರಬೇಕು. ಯಾವ ಭಾಗದಿಂದಲೂ ಪ್ರಾಣವಾಯು ಹೊರಗಡೆ ಹೋಗಬಾರದು. ಹಾಗೆ ಹೋದರೆ ಅದು ದೋಷ, ಅದು ಧ್ಯಾನ ಆಗೋಲ್ಲ. ಇಷ್ಟು ಕ್ರಮದಿಂದ ಪ್ರಾಣಾಯಾಮವನ್ನು ಮಾಡೋದಿದು ಬಾಹ್ಯ ಕರ್ಮ. ಆದರೆ ಆ ಪ್ರಾಣಾಯಾಮವನ್ನು ಮಾಡುವ ಕಾಲಕ್ಕೆ ಶುಕಾಚಾರ್ಯರು ತಾವಿದನ್ನು ತಿಳಿಸ್ತಾರೆ. ರಾಜನ್, ಆ ಪ್ರಾಣಾಯಾಮ ಮಾಡೋ ಕಾಲಕ್ಕೆ ವಾಯುದೇವರು ಹಂಸಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ. ಹಂಸಸ್ಸೋಹಂ ಸ್ವಾಹ ಅನ್ನೋ ಮಂತ್ರವನ್ನು ಜಪ ಮಾಡ್ತಾರಪ್ಪ. ಆ ಜಪವೇ ನಮ್ಮ ಶ್ವಾಸೋಚ್ಛ್ವಾಸ ಅಂತ ತಿಳಿಸ್ತಾರೆ. 6 3 2 1000 3 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಅದನ್ನು ತಿಳಿಸಿದ್ದಾರೆ ನಮಗೆ. 6 3 2 1000 3 ಸಹಸ್ರ ಅಂದರೆ ಎಷ್ಟು? ಒಂದು ದಿವಸಕ್ಕೆ ಎಷ್ಟು ಬಾರಿ ನಾವು ಉಸಿರಾಟ ಮಾಡ್ತೇವೆ ಅಂತಂದರೆ 21,600 ಬಾರಿ ಒಂದು ದಿವಸದಲ್ಲಿ ನಾವು ಉಸಿರಾಟವನ್ನು ಮಾಡ್ತೇವೆ. ಇದು ಆಂಗ್ಲರ ಲೆಕ್ಕವೂ ಅಲ್ಲ, ಸೂರ್ಯೋದಯದ ಲೆಕ್ಕವೂ ಅಲ್ಲ. ಆಂಗ್ಲರ ಲೆಕ್ಕ ಅಂದರೆ ರಾತ್ರಿ 12 ಗಂಟೆಗೆ. ಈಗೆಲ್ಲ ಹುಡ್ದಬ್ಬ ಆಚರಿಸೋದೇ ರಾತ್ರಿ 12 ಗಂಟೆಗೆ. ಎಲ್ಲ ಮಲಗಿರಬೇಕು, ಅವ್ರ ಮನೆಯವ್ರು ಹೋ ಅಂತ ಕೂಗ್ತಾ ಇರಬೇಕು. ಆ ಕಾಲಕ್ಕೆ ದೀಪ ಆರಿಸ್ಬಿಡಬೇಕು, ಕೇಕ್ ಕತ್ತರಿಸ್ತಾ ಇರಬೇಕು. ಅವರೆಲ್ಲ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾವು ಅವರನ್ನು ಅವಲಂಬಿಸ್ತಾ ಇದ್ದೇವೆ. ಆ ಲೆಕ್ಕವೂ ಅಲ್ಲ, ಸೂರ್ಯೋದಯದ ಲೆಕ್ಕವೂ ಅಲ್ಲ. ಮತ್ತೇನು ಕ್ರಮ?